ಅತಿ ಶ್ರಮದಿಂದ ಅವರಿವತ್ತು ರಾಷ್ಟ್ರೀಯ ನಾಯಕರಾಗಿ ಬೆಳೆದಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವಮಾನ ಮಾಡಿರ್ತಕ್ಕಂಥ ಘಟನೆ ಇದೆಯಲ್ಲ, ನಾಗರಿಕ ಸಮಾಜ ತಲೆ ತಗ್ಗಿಸುವಂಥದ್ದು. ನಾವೇನಿವತ್ತು ವಿಶ್ವಗುರು ಅಂತ ಹೇಳ್ತೀವಲ್ಲ, ಇದೇ ವಿಶ್ವಗುರು ಹೇಳಿರ್ತಕ್ಕಂಥದ್ದು ತನ್ನ ಅನುಯಾಯಿಗಳಿಗೆ, ಒಬ್ಬ ರಾಷ್ಟ್ರೀಯ ನಾಯಕನಿಗೆ ಅವಮಾನ ಮಾಡ್ತಕ್ಕಂಥ ಮನಸ್ಥಿತಿ ಇದೆಯಲ್ಲ ಇವತ್ತು, ಅದು ನಿಜವಾಗ್ಲೂ ನಾವು ಇವತ್ತು ಏನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆಯಾ ಅಥವಾ ಸಂವಿಧಾನವನ್ನು ನಾವು ಸಂವಿಧಾನಬದ್ಧವಾಗಿ ಆಡಳಿತ ನಡೀತಿದೀವ ಅಂತಕ್ಕಂಥದ್ದು ಪ್ರಶ್ನೆ ಆರ್ಥಕವಾಗಿದೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಮಾಡಿರ್ತಕ್ಕಂಥ ಅವಮಾನ ಅಲ್ಲ, ಇದು ಇಡೀ ದೇಶದ ದಲಿತ ಜನಾಂಗಕ್ಕೆ, ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ ಮಾಡಿರ್ತಕ್ಕಂಥ ಆತ್ಮಗೌರವದ ಧಕ್ಕೆ ಅಂತ ನಾವು ಹೇಳಬೇಕಾಗತ್ತೆ. ಸಂವಿಧಾನ ಏನು ಹೇಳುತ್ತೆ? ಈ ದೇಶದಲ್ಲಿ ಬದುಕ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕ ಕೂಡ ಗೌರವಯುತವಾಗಿ ಬದುಕ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಸಂವಿಧಾನನೇ ಗೊತ್ತಿಲ್ಲ ಇವಕ್ಕೆ. ಎಲ್ಲ ಅಂಗಸಂಸ್ಥೆಗಳನ್ನ ತನ್ನ ವಶದಲ್ಲಿ ಇಟ್ಕೊಂಡು ಇವತ್ತು ಸರ್ವಾಧಿಕಾರತ್ವವನ್ನು ನಡೆಸ್ತಕ್ಕಂಥ ಕೇಂದ್ರ ಸರ್ಕಾರವನ್ನ ನಾವು ಇವತ್ತು ಏನ್ ಮಾಡ್ಬೇಕು? ಧಿಕ್ಕರಿಸಬೇಕಾಗಿದೆ. ಜನ ಇವತ್ತು ಜಾಗೃತರಾಗಬೇಕಾಗಿದೆ. ಒಂದು ಘಟನೆಗಳಲ್ಲ ರೀ ಇದು. ಇವತ್ತು ಸ್ವತಂತ್ರ ಬಂದು ಇಷ್ಟು ವರ್ಷ 80 ವರ್ಷ ಆಯ್ತು, ಮೊನ್ನೆ ಆಚರಣೆ ಮಾಡಿದ್ವಿ ನಾವು. ಇದಕ್ಕಿಂತ ಹಿಂದಿನ ಘಟನೆಯನ್ನ ನೋಡ್ತೀವಿ. ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಶೂ ಎಸೆತ ಮಾಡಿದ್ರು. ಇವತ್ತು ನಮ್ಮ ರಾಜಕೀಯ ಮುತ್ಸದ್ದಿ ಅಂತಹ ಒಬ್ಬ ದಲಿತ ನಾಯಕನ ಮೇಲೆ ಇವತ್ತು ಅವಮಾನ ಮಾಡಿರ್ತಕ್ಕ, ಮೈದಾನವನ್ನ ಸ್ವಚ್ಛ ಮಾಡೋದಲ್ಲ, ನಿಮ್ಮ ಮನಸ್ಸಲ್ಲಿ ತುಂಬು ಇಟ್ಕೊಂಡಿರ್ತಕ್ಕಂಥ ಜಾತೀಯತೆಯ ಕೊಳಕನ್ನ ಫಸ್ಟ್ ಸ್ವಚ್ಛ ಮಾಡ್ಕೊಳ್ಳಿ ನೀವು. ಈ ದೇಶ ಉದ್ಧಾರ ಆಗೋದಿಲ್ಲ ನಿಮ್ಮಿಂದ. ಈ ದೇಶದ ಮೂಲ ನಿವಾಸಿಗಳು ನಾವು ಕಣ್ರಿ. ಇತಿಹಾಸವನ್ನ ತೆಗೆದು ನೋಡ್ರಿ. ನೀವು ಯಾರು ಹಿಂದೂ ಧರ್ಮವನ್ನ ಅಥವಾ ಹಿಂದುತ್ವವನ್ನ ಗುತ್ತಿಗೆ ಮಾಡ್ಕೊಂಡಿದ್ದೀರಾ? ನೀವು ಎಲ್ಲಿದ್ರಿ ಹಿಂದೂ ಧರ್ಮದ ಉದ್ಧಾರಕರು? ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಂದೂಗಳಲ್ಲ? ಅವ್ರಿಗೆ ಅವಮಾನ ಮಾಡಿದ್ದೀಯಲ್ಲ, ಎಲ್ಲಿ ಹೋಗಿದ್ರಿ? ಕಣ್ ಮುಚ್ಕೊಂಡು ಕೂತಿದ್ದೀರಾ ನೀವು? ನಾಚಿಕೆ ಆಗ್ಬೇಕು ನಿಮ್ಗೆ. ನೋಡಿ, ಇವತ್ತು ನಾವೆಲ್ಲ ಸಮಾಧಾನದಿಂದ ಇದೀವಿ ಅಂದ್ರೆ ಅದಕ್ಕೆ ಕಾರಣ ಸಂವಿಧಾನ ನಮ್ಗೆ ಒಂದು ಒಳ್ಳೆಯ ರೀತಿ ನೀತಿಯನ್ನ ಕಲಿಸಿದೆ, ಒಂದು ಸಂಸ್ಕಾರವನ್ನ ಕಲಿಸಿದೆ. ಹಾಗಂತ ನಾವು ಸುಮ್ಮನಿರ್ತೀವಿ ಅಂತ ನೀವು ಯಾರು ತಿಳ್ಕೊಬೇಡಿ. ದಯಮಾಡಿ ನಾವು ಹೇಳ್ತೀವಿ, ನಾವೆಲ್ಲರೂ ಕೂಡ ಇವತ್ತು ಜಾಗೃತರಾಗಿ ಈ ಸರ್ಕಾರವನ್ನ ಕಿತ್ತೊಗೆಯವರೆಗೂ ನಾವು ಹೋರಾಟವನ್ನ ಮಾಡಬೇಕಾಗಿದೆ. ಗೃಹ ಮಂತ್ರಿ ರಾಜೀನಾಮೆ ಕೊಡಬೇಕು, ಪ್ರಧಾನಮಂತ್ರಿ ರಾಜೀನಾಮೆ ಕೊಡ್ಬೇಕು ಇವತ್ತು. ಯಾಕೆ ಅಂದ್ರೆ ಇವತ್ತು ನಮ್ಮ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಉಂಟಾಗಿರ್ತಕ್ಕಂಥದ್ದನ್ನ ಅನೇಕ ಘಟನೆಗಳಿಂದ ನಾವು ಕಾಣ್ತಾ ಇದ್ದೀವಿ. ಲಾಯರ್ ಇದ್ದಾರೆ, ಸಂವಿಧಾನದ 17ನೇ ಏನ್ ಹೇಳುತ್ರಿ? ಅಸ್ಪೃಶ್ಯತೆಯನ್ನ ನಿವಾರಣೆಯನ್ನ ಮಾಡ್ತಕ್ಕಂಥ ಒಂದು ಕಾನೂನು ಇದೆ. ಅದಿದ್ರು ಇವರು ಈ ರೀತಿ ಪ್ರತಿ ನಿತ್ಯ ಈ ರೀತಿ ಘಟನೆಗಳು ನಡೀತಾ ಇದ್ದಾವಲ್ಲ. ನಾವು ಯಾವ ಸರ್ಕಾರ ಇದು? ಮನುವಾದಿ ಸರ್ಕಾರ, ಹೆಗಡೆವಾರ್ ಸರ್ಕಾರ, ಗೋವಾಲ್ಕರ್ ಸರ್ಕಾರನೇ ಇದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಾರವನ್ನ ನಾವು ನೋಡ್ತಾ ಇಲ್ಲ ಅಂತಕ್ಕಂಥದ್ದು ಸಾಬೀತನ್ನ ಮಾಡ್ತಾ ಇದ್ದಾರೆ. ದಯಮಾಡಿ ನಾವೆಲ್ಲರೂ ಕೂಡ ಇವತ್ತು ಇಂಥ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇಷ್ಟು ಜನ ಸೇರಿದ್ದಾರೆ ಅಂದ್ರೆ ಇವತ್ತು ಪ್ರಜಾಪ್ರಭುತ್ವವನ್ನ, ಸಂವಿಧಾನ ಉಳಿಸ್ಬೇಕು ಅನ್ನೋ ಗೌರವದಿಂದ ನಾವೆಲ್ಲ ಸೇರಿದ್ದೀವಿ. ಇಂತಹ ಘಟನೆಗಳು ಪ್ರತಿ ಮರುಕಳಿಸೋದಕ್ಕೆ ನಾವು ಬಿಡಬಾರ್ದು. ನಾವು ಜಾಗೃತರಾಗಬೇಕು. ಮುಂದಿನ ದಿನದಲ್ಲಿ ಸಂವಿಧಾನ ಅವರಿಗೆ ತಕ್ಕ ಪಾಠವನ್ನ ಕಲಿಸೋಂತ ವ್ಯವಸ್ಥೆ ಆಗ್ತದೆ ಅಂತ ಹೇಳ್ತಾ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ನನ್ನ ಮಹಿಳಾ ಅಧ್ಯಕ್ಷೆ ಚಂದ್ರಕಾಂತ್ ಅವರು ಈ ಒಂದು ಪ್ರತಿಭಟನೆಯಲ್ಲಿ ಉಪಸ್ಥಿತರಿರುವಂತಹ ಸಾಗರ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಕಲ್ಸೆ ಚಂದ್ರಪ್ಪ ಅವರೇ ಹಾಗೂ ನಮ್ಮ ಪಕ್ಷದ ಹಿರಿಯ ಮುಖಂಡರು ಹಾಗೂ ಗ್ಯಾರಂಟಿ ಯೋಜನೆಯ ತಾಲೂಕು ಸಮಿತಿಯ ಅಧ್ಯಕ್ಷರಾದಂತಹ PR ಜಯಂತ್ ಸರ್ ಅವರೇ ಹಾಗೂ ಈ ಒಂದು ಪ್ರತಿಭಟನೆಗೆ ಭಾಗವಹಿಸಿರುವಂತಹ ನಮ್ಮ ಪಕ್ಷದ ಎಲ್ಲ ಮಹಿಳಾ ಮುಖಂಡರೇ ಹಾಗೂ ಎಲ್ಲ ಮುಖಂಡರೇ ಹಾಗೂ ಕಾರ್ಯಕರ್ತ ಬಂಧುಗಳೇ ನಾವಿವತ್ತು ಸೇರಿರುವಂಥದ್ದು ಒಂದು ಸಾಮಾನ್ಯವಾದಂತಹ ಪ್ರತಿಭಟನೆಯಲ್ಲ. ನಮ್ಮ ದೇಶದ ಆತ್ಮಸಾಕ್ಷಿಯ ಮೇಲೆ, ಸಂವಿಧಾನದ ಮೇಲೆ, ನಮ್ಮ ನಾಯಕರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಘನತೆಯ ಮೇಲೆ ಆದಂತಹ ದಾಳಿಯ ವಿರುದ್ಧ ಧ್ವನಿಯನ್ನು ಎತ್ತೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಇವತ್ತು ಸೇರಿದ್ದೀವಿ. ಆಗಸ್ಟ್ 8ರಂದು ಉತ್ತರಾಖಂಡದ ಹಲ್ದಾನೆಯ ರಾಮ್ಲೀಲಾ ಮೈದಾನದಲ್ಲಿ ನಮ್ಮ AICCಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆಯವರು ಅಲ್ಲಿ ನೆರೆದಿರುವಂತಹ ಕೋಟ್ಯಾಂತರ ಜನರನ್ನು ಉದ್ದೇಶಿಸಿ
ಸಂವಿಧಾನದ ರಕ್ಷಣೆಯ ಬಗ್ಗೆ, ಜನರ ಸಮಸ್ಯೆಯ ಬಗ್ಗೆ ಮಾತನಾಡ್ತಾರೆ. ಅಲ್ಲಿ ಯಾವುದೇ ಜಾತಿಯ ಧರ್ಮದ ಬಗ್ಗೆ ಮಾತನಾಡೋದಿಲ್ಲ. ಅವರು ಕೇವಲ ಜನರ ಒಂದು ಹಕ್ಕುಗಳ ರಕ್ಷಣೆಯ ಬಗ್ಗೆ ಮಾತನಾಡ್ತಾರೆ. ಆ ಮಾತನಾಡಿದ ಅವರ ಭಾಷಣ ಮುಗಿದ ನಂತರ ಏನಾಯಿತು, ಅಲ್ಲಿದ್ದಂತಹ ಶ್ರೀರಾಮ ಸೇನಾ ಧರ್ಮಾರ್ಥ ಸೇವಾ ನ್ಯಾಸ ಅನ್ನುವಂತಹ RSS ಸಂಘಟನೆಯವರು ಅವರ ಭಾಷಣ ಮುಗಿದ ನಂತರ ಅವರು ಏನು ಅಲ್ಲಿ ವೇದಿಕೆಯನ್ನ ಅಶುದ್ಧ ಆಯಿತು ಅಂತೇಳಿ ಶುದ್ಧೀಕರಣವನ್ನ ಮಾಡ್ತಾರೆ, ಯಜ್ಞವನ್ನ ಮಾಡ್ತಾರೆ ಅವತ್ತು. ಅಂದ್ರೆ ನಾವು ಇವತ್ತು ನಾಗರಿಕ ಸಮಾಜದಲ್ಲಿರಬೇಕಾದಂಥ ನಾವು ಯೋಚನೆ ಮಾಡಬೇಕು. ಒಬ್ಬ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು, ಒಬ್ಬ ದಲಿತ ನಾಯಕರು, ಅವರು ಇವತ್ತು ಅಂತಹ ಒಬ್ಬ ಚುನಾಯಿತ ಪ್ರತಿನಿಧಿಯನ್ನು ಇಟ್ಕೊಂಡು ಮಾತಾಡಿರುವಂತ ಆ ನೆಲ ಅಶುದ್ಧ ಆಯ್ತು ಅಂತ ಹೇಳಿದ್ರೆ ಬಹಿರಂಗವಾಗಿ ಮಾಡಿದಂತ ಒಂದು ಅಸ್ಪೃಶ್ಯತೆ ಇದು. ಅವರಿಗೆ ಈ ದೇಶದ ಕಾನೂನಿನ ಬಗ್ಗೆ ಯಾವುದೇ ಭಯವಿಲ್ಲ.